ಬೆಳಗ್ಗೆ ಎದ್ದ ತಕ್ಷಣ ಹಸುಗಳನ್ನ ಇಟ್ಕೊಂಡು ಹೋಗ್ತೀವಿ. ಆದ್ರೆ ಇವರು ಬೆಳಗ್ಗೆ ಆದ್ರೆ ಸಾಕು ನಾಯಿಗಳನ್ನ ಇಟ್ಕೊಂಡು ಹೋಗ್ತಾರೆ. ನಿಜ ಗಂಟೆ ಹೊಡಿತು ಅಲ್ಲಿ ಸಾಕು. ಇಲ್ಲಿ ಓ ಮೈ ಗಾಡ್, ಕುರ್ತಾ ಔಟ್ಫಿಟ್ ಹಾಕೊಂಡು ಕ್ಲೀನಾಗಿ ಏಸ್ ಬಿಟ್ಕೊಂಡು ಏನಾದ್ರು ಬಸ್ ಅಂದ್ಬಿಡ್ಬೇಕು. ಇಲ್ಲದೆ ರೈಡ್ ಎಲ್ಲ ನೀನು ಕೊಡ್ತೀಯಲ್ಲೇ. Hi, hello everyone, this is Arohi Gowda. Welcome back to my new vlog. So, ಈ ವ್ಲಾಗ್ ಆ್ಯಕ್ಚುಲಿ ಒಂದು ಒಳ್ಳೆ ಸ್ಪಾಟ್ನ ತೋರಿಸೋದಾಗಿರುತ್ತೆ. ಆ್ಯಕ್ಚುಲಿ ನನ್ನದು ಸಿಸ್ಟರ್ ಆಶಿತಾ ಬಂದಿಲ್ಲ, ಅವಳಿಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಶಿ ವಾಸ್ ಹಿಯರ್ ಫಾರ್ 3 days, ನಂಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೇ ನಾನು ಯಾವಾಗಲೂ ಒಂದು ಸ್ಪಾಟಿಗೆ ಹೋಗ್ತಾ ಇದ್ದೆ. ಲೈಕ್ ತುಂಬ ಅಟ್ರಾಕ್ಟಿವ್ ಆಗಿ, ತುಂಬ ನೆಮ್ಮದಿಯಾದ ಜಾಗ ಅದು. ಬಟ್ ಇವಾಗ ಸ್ವಲ್ಪ ದಿನದಿಂದ ಹೋಗಿಲ್ಲ ನಾನು. ಸೊ ಅದಕ್ಕೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದೆ. ಅಲ್ಲಿ ಹೋಗಿ ಒಂದು ಒಳ್ಳೆ ವಾಕ್ ಕೂಡ ಆಗುತ್ತೆ. ಆ್ಯಂಡ್ ಅದೊಂಥರ ಗುಡ್ಡ ಪ್ಲೇಸ್ ಅದು. ಆ್ಯಂಡ್ ಮೈಸೂರಲ್ಲಿರೋದು. ಮೋಸ್ಟ್ ಆಫ್ ದ ಪೀಪಲ್ಗೆ ಅದು ಗೊತ್ತಿಲ್ಲ. ಇಲ್ಲಿ ವಿಜಯನಗರ ಈ ಕಡೆ ಥರ್ಡ್ ಸ್ಟೇಜ್ ಆ ಕಡೆ ಈ ಕಡೆ ಇರೋರು ಗೊತ್ತಿರುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಅವಳನ್ನ. ತೋರಿಸೋಣ ಅಂತ, ನೋಡೋಣ ಅವಳಿಗೆ ಇಷ್ಟ ಆಗತ್ತೋ ಇಲ್ವೋ ಅಂತ. ಮೇ ಬಿ ತುಂಬ 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 ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ಇದು ಅದು ಎಲ್ಲಿ ಬರುತ್ತೆ ಅಂದರೆ ವಿಜಯನಗರ 4th ಸ್ಟೇಜ್ ಡೆಡ್ ಎಂಡ್ ಎಂಟ್ರಿ ಆಗಿ ಡೆಡ್ ಎಂಡ್ ಹೋದರೆ ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇರೆ ಆ ಏರಿಯಾಗೆ ಬೇರೆ ಹೆಸರಿದೆ, ವಿಜಯನಗರ 4th ಸ್ಟೇಜ್ ಆದಮೇಲೆ. ಬಟ್ ನಾನು ಅಲ್ಲಿ ಬೋರ್ಡ್ ನೋಡ್ಬಿಟ್ಟು ಹೇಳ್ತೀನಿ, ನಂಗೆ ಅದು ಗೊತ್ತಿಲ್ಲ. ಸೊ ನನಗೆ ಲೊಕೇಶನ್ ಮಾತ್ರ ಗೊತ್ತಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಾನು ಇವತ್ತು ನಿಮಗೂ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಇಲ್ಲೊಂದು ಕಡೆ ಕಾರ್ ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲಿಂದ ನಾವು ವಾಕ್ ಹೋಗ್ತೀವಿ. ಆ್ಯಂಡ್ ನಾನು ಅಲ್ಲಿ ಬೋರ್ಡ್ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ಈ ಏರಿಯಾ ಹೆಸರು ಬಂದು ಆದೀಶ್ವರ್ ನಗರ್ ಅಂತ. ಸೊ ಇಲ್ಲಿ ಆದೀಶ್ವರ್ ನಗರ್ ಇಷ್ಟು ದಿನ ಬರ್ತಾ ಇದ್ದೆ, ನನಗೂ ಇವಾಗಲೇ ಗೊತ್ತಾಗಿದ್ದು. ಇಷ್ಟು ದಿನ ನಾನು ಬೋರ್ಡ್ ನೋಡ್ತಾ ಇರಲಿಲ್ಲ. ಐ ವಾಂಟ್ ಟು ಶೋ ಸಮಥಿಂಗ್, ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಇದು ವಿಜಯನಗರ 4th ಸ್ಟೇಜ್ ಆದಮೇಲೆ ಇದು ಡೆಡ್ ಎಂಡಲ್ಲಿ ಆದೀಶ್ವರ್ ನಗರ್ ಅಂತ ಬರೋದು. ಇಲ್ಲೊಂದು ಹಾಸ್ಟೆಲ್ ಇದೆ. ಹಾಸ್ಟೆಲ್ ಮೀನ್ಸ್ ಪಿ ಜಿ ಥರ. ದಿಸ್ ಇಸ್ ಗೌರ್ಮೆಂಟ್ ಬೇಸ್ಡ್ ಪಿ ಜಿ. ಇದು ಬರೀ ಕೆಲಸ ಮಾಡೋವ್ರಿಗೆ. ಇದು ನೋಡಿ, ಅಲ್ಲ ಉದ್ಯೋಗಕ್ಕೆ ಮಹಿಳೆಯರ ವಸತಿ ನಿಲಯ. ಸೊ ಇದು ಆದೀಶ್ವರ್ ನಗರಲ್ಲಿದೆ. ಸೊ ಯಾರಿಗಾದ್ರೂ ಪಿ ಜಿ ನೀಡಿದರೆ ಅವರು ಇಲ್ಲಿ ಬಂದು ಜಾಯ್ನ್ ಆಗ್ಬೋದು. ಆ್ಯಂಡ್ ಈ ಪಿ ಜಿ ಡೀಟೇಲ್ಸ್ ಬಗ್ಗೆ ನಾನು ಸುಮ್ಮನೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿಗೆ ಒಳಗಡೆ ಹೋಗಿದ್ದೆ ನೋಡೋದಕ್ಕೆ. ಲೈಕ್ ಪಿ ಜಿ ಚೆನ್ನಾಗಿದೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಪಿ ಜಿ ಪ್ರೈಸ್ ಬಂದರೆ ನೀವು ಗೌರ್ಮೆಂಟ್ ಅದು ಆಗಿರೋದ್ರಿಂದ ವರ್ಷಕ್ಕೆ ಒಂದು 15,000 ಸಮಥಿಂಗ್, 15,000 ಸಮಥಿಂಗ್ ಊಟನೂ ಸೇರಿಸಿ. ಎಷ್ಟು ರೀಸನೇಬಲ್ ಅಲ್ವಾ? ಸೊ ಯಾರಿಗಾದರೂ ಅಗತ್ಯ ಇದ್ದಲ್ಲಿ ಲೈಕ್ ಈಗ ಮಂತ್ಲಿ 5,000 6,000 ಪಿ ಜಿ ಕಟ್ಟೋಕ್ಕಾಗಲ್ಲ ಅನ್ನೋರು ಇಲ್ಲಿ ಬಂದು ಸೇರ್ಕೊಳ್ಬೋದು. ಬಟ್ ಟ್ರಾವೆಲಿಂಗ್ ಎಲ್ಲ ನೋಡ್ಕೊಳ್ಬೇಕಾಗತ್ತೆ ನೀವು. ಇಲ್ಲಿಂದ ಬಸ್ಸಲ್ಲಿ ಓಡಾಡ್ಕೊಳ್ಳೋದು, ನಿಮ್ಮ ಗಾಡಿಗಳಿರುತ್ತೋ. ಸೊ ಅದೊಂದು ನೀವು ಗಮನ ಹರಿಸ್ಕೊಬೇಕು. ಅದು ಬಿಟ್ಟರೆ ಪ್ರೈಸ್ ವೈಸ್ ತುಂಬ ರೀಸನೇಬಲ್. ಲೈಕ್ 15,000 ಸಮಥಿಂಗ್ ವರ್ಷಕ್ಕೆ ಅಂದರೆ 1,000 ಸಮಥಿಂಗ್ ಏನೋ ಬೀಳ್ತು. ಎಷ್ಟು ರೀಸನೇಬಲ್ ಅಲ್ವಾ? ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಆದೀಶ್ವರ್ ನಗರಲ್ಲಿದೆ. ವಿಜಯನಗರ 4th ಸ್ಟೇಜ್ ಆದಮೇಲೆ ಜಾಯ್ನ್ ಆಗೋರು ಬಂದು ಜಾಯ್ನ್ ಆಗ್ಬೋದು. ಸೊ ಹರ್ಷಿತಾ, ನಾನು ನಿನ್ನ ವಾಕ್ ಕರ್ಕೊಂಡು ಬರ್ತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆಯಾ? ಈಗ ಫೋನೆಲ್ಲ ಯೂಸ್ ಮಾಡೋಂಗಿಲ್ಲ ನೀನು. ಮಾತಾಡ್ತಿದ್ರೆ ಫೋನ್ ಹಿಡ್ಕೊಂಡು ಬಿಡ್ತಾಳೆ. ಸೊ ನೋಡು ಎಷ್ಟು ಲೈಕ್ ಸನ್ಸೆಟ್ ಅಲ್ಲ, ಸನ್ಸೆಟ್ ಆಗ್ತಾ ಇದೆ. ಎಲ್ಲರೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ ಕಡೆ ಎಲ್ಲೋ ಡ್ರೈನೇಜ್ ವಾಸ್ ನನ್ನ ಜೊತೆ. ಹೇಗಿದೆ ಹರ್ಷಿತಾ? ಚೆನ್ನಾಗಿದೆ. ನಾನು ಇನ್ನೂ ಮುಂದೆ ನಡ್ಕೊಂಡು ಹೋಗ್ಬೇಕು. ನಿಂಗೆ ವಾಕ್ ಆಗಲಿ ಅಂದ್ಬಿಟ್ಟು ಇಲ್ಲಿಂದ ನೆಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸಣ್ಣ ಆಗಲಿ ಅಂತನಾ? ಹೌದು, ಸಣ್ಣ ಆಗಬೇಕು. ದಪ್ಪ ಆಗ್ಬಿಟ್ಟಿದೆ, ಸಣ್ಣ ಆಗಬೇಕು. ಸೊ ಎಷ್ಟು ಚೆನ್ನಾಗಿ ವಾಕ್ಗೆ ಕುರ್ತಾ ಔಟ್ಫಿಟ್ ಹಾಕ್ಕೊಂಡು ಕ್ಲೀನಾಗಿ ಏಸ್ ಬಿಟ್ಕೊಂಡು ಎಷ್ಟು ಇದಾಗಿ ಬಂದಿದ್ದಾಳೆ. ನಾನು ವಾಕಿಗೆ ನಾನು ಹೇಗೆ ಬೇಕು ಬ್ಯಾಗಿಯಾಗಿ ನಾನು ಈ ಥರ ಬಂದಿದ್ದೀನಿ. ಬ್ಯಾಗಿಯಾಗಿ ಫುಲ್ ಆರಾಮಾಗಿ ವಾಕ್ ಮಾಡೋ ಥರ. ಇವಿಬ್ಬರು ಡೆಡ್ ಆಪೋಸಿಟ್ ಔಟ್ಫಿಟ್ಸ್ ಹಾಕಿದ್ದೀವಿ. ನಾನು ಟ್ರೆಡಿಷ್ನಲ್, ನೀವು ಮಾಡರ್ನ್ ಅಷ್ಟೇ. ಎಸ್, ರೈಟ್. ಇಲ್ಲ ಇಲ್ಲಿ ಹರ್ಷಿತಾ ಒಂದು ಒಳ್ಳೆ ಇದು ಹೇಳಿದ್ಲು. ಪುನಃ ಹೇಳು. ನಾವು ಈ ಕಡೆ
ಬೆಳಗ್ಗೆ ಎದ್ದ ತಕ್ಷಣ ಹಸುಗಳನ್ನ ಇಟ್ಕೊಂಡು ಹೋಗ್ತೀವಿ. ಆದ್ರೆ ಇವರು ಬೆಳಗ್ಗೆ ಆದ್ರೆ ಸಾಕು ನಾಯಿಗಳನ್ನ ಇಟ್ಕೊಂಡು ಹೋಗ್ತಾರೆ, ಸಂಜೆ ಆದ್ರೆ ಸಾಕು ನಾಯಿಗಳನ್ನ ಇಟ್ಕೊಂಡು. ಹೌದು, ಇಲ್ಲೊಬ್ರು ಆ್ಯಕ್ಚುಲಿ ನಾಯಿನ ವಾಕ್ ಕರ್ಕೊಂಡು ಹೋಗ್ತಾಯಿದ್ರು. ಅದನ್ನ ನೋಡಿ ಹೇಳಿದ್ರು ನಂಗೆ ನಗುನೇ ಬಂದ್ಬಿಡ್ತು ಲಿಟ್ರಲಿ. ಅಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಯಿನ. ಫನ್ನಿ ಅಲ್ಲ. ಇಲ್ಲ ಆ್ಯಕ್ಚುಲಿ ನಾಯಿಗಳು ತೋರಿಸ್ತೀನಿ. ಈ ಮನೆಯಲ್ಲಿ ಎಷ್ಟು ನಾಯಿ ಇದೆ ಅಂದರೆ 1 2 3 ಅದು ಇದಕ್ಕೆ ಫುಲ್ಲು. ಇಲ್ಲೊಂದು ನಾಯಿ ಹೋಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಸೈಟ್ಸ್ ಕೂಡ ಏನೋ ಸೇಲ್ಗಿದೆ. ಆದೀಶ್ವರ್ ನಗರ್ ಮೈಸೂರು ಸೈಟ್ಸ್ ಅಲ್ಲಿ ಕಾಣಿಸ್ತಾ ಇದೆಯಾ. ಸೊ ಇಲ್ಲಾರು ಸೈಟ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇರೋರು ಎಲ್ಲೂ ಬಂದು ಕಾಂಟ್ಯಾಕ್ಟ್ ಮಾಡಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಅಲ್ಲಿ ಬ್ಯೂಟಿಫುಲ್ ಆಗಿದೆ. ಇವಾಗ ಫುಲ್ ಮನೆಗಳೆಲ್ಲ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಆ್ಯಂಡ್ ಅಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ. ಹರ್ಷಿತ ಚೆನ್ನಾಗಿದೆ ಸಾಂಗು. ಸಾಂಗ್ ಅಂತ ಚೆನ್ನಾಗಿದೆ, ಜಾಗ ಚೆನ್ನಾಗೈತೆ. ಮೊಬೈಲ್ಗಿಂತ ರಿಯಲ್ ಆಗಿ ನೋಡೋಕೆ ಚೆನ್ನಾಗೈತೆ. ಹೌದು, ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣ್ತಿಲ್ಲ ಅಲ್ಲ. ಮೊಬೈಲ್ ಏನು ಹರ್ಷಿತ ಹಿಂಗೆ ಅಂದ್ಬಿಟ್ಟೆ. ಆದರೂ ಡಿಫ್ರೆನ್ಸ್ ಬರುತ್ತಲ್ವಾ. ಆ್ಯಕ್ಚುಲಿ ಇದೇ ಸೇಮ್ ಪ್ಲೇಸ್ ನಾನು ಒಂದು ಬರ್ಡೇ ವ್ಲಾಗ್ ಮಾಡಿದ್ದೀನಿ. ಲೈಕ್ ನನ್ನ ಬರ್ಡೇ ವ್ಲಾಗ್ ಅಲ್ಲ, ಒಂದು ಬರ್ಡೇ ವ್ಲಾಗ್ ಮಾಡಿದ್ದೆ. ಸೊ ಅದು ಸೇಮ್ ಆ ಜಾಗ, ಸೇಮ್ ಆ ಪ್ಲೇಸ್. ಚೆನ್ನಾಗಿದೆ ಅಲ್ಲ. ಇವಾಗ ನಾವು ಹೋಗ್ತಿರೋದು ಅಲ್ಲಿಗೆ. ಅಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ, ಅಲ್ಲೊಂದು ಗುಡ್ಡ ಇದೆ. ಇಲ್ಲಿಗೆ ನಾವು ಹೋಗ್ತಾ ಇರೋದು. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಕೂಡ ಒಬ್ಬೊಬ್ಬರೇ ಬರೋಕ್ಕಾಗಲ್ಲ, ಬಟ್ ಜನಗಳು ಓಡಾಡ್ತಾ ಇದ್ರೆ ಬರ್ಬೋದು. ಬಟ್ ಶನಿವಾರ ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಆಂಜನೇಯ ಟೆಂಪಲ್ ಇರೋದು. ಅಲ್ಲಿಗೆ ಶನಿವಾರ ಅದು ಓಪನ್ ಆಗೋದ್ರಿಂದ ತುಂಬ ಜನ ಇರ್ತಾರೆ ಇಲ್ಲಿ. ಇನ್ನು ಮಿಕ್ಕಿದ್ದೇ ದಿನ ತುಂಬ ಕೌಂಟಬಲ್ ಪೀಪಲ್ ಅಷ್ಟಿರ್ತಾರೆ. ನನಗೆ ಇಲ್ಲಿ ಯಾವಾಗಲೂ ಬಂದಾಗ ನಾನು ಈ ಮನೆ ನೋಡ್ತೀನಿ. ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಈ ಮನೆನ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅದೊಂದು ಮನೆ ಫಸ್ಟ್ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ಇವಾಗ ಅದೇನೋ ಆಲ್ಟರ್ನೇಷನ್ ಮಾಡಿ ಅದೇನೋ ಹಾಕ್ಸ್ಕೊಂಡಿದ್ದಾರೆ. ಸೊ ಅದರ ಮನೆ ಕಡೆನೇ ಹೊಟ್ಟೋಗ್ಬಿಟ್ಟಿದೆ. ಬಟ್ ದಿಸ್ ಹೌಸ್ ಇಸ್ ನೈಸ್. ಅದು ಇವಾಗ ರೀಸೆಂಟಾಗಿ ಓಪನ್ ಆಗಿದೆ. ಸೊ ಇವಾಗ ನಾವು ಇಲ್ಲಿಂದ ಆ ಕಡೆಯಿಂದ ಹೋಗ್ಬಿಟ್ಟು ಹಂಗೆ ಹತ್ತಿ ಮೇಲೆ ಹೋಗ್ಬೇಕು. ಅದು ಇವಾಗ ರೀಸೆಂಟ್. ಆ ಕಡೆಯಿಂದ ದಾರಿ ಬರುತ್ತೆ, ತಾರ್ ರೋಡು. ಗಾಡಿಯಿಂದ ಬಂದರೆ ಹಾಗೆ ಬರ್ಬೋದು. ಬಟ್ ಹೀಗೆ ಗುಡ್ಡ ಹತ್ಕೊಂಡು ಹೋಗೋದು. ಆ್ಯಂಡ್ ಆ್ಯಕ್ಚುಲಿ ಹರ್ಷಿತ ಹೆದರ್ಕೊತಾ ಇದ್ದಾಳೆ, ಅಕ್ಕ ಹೋಗ್ಬೋದಾ ಅಂತ. ಬಟ್ ಹೋಗ್ಬೋದು. ಬಟ್ ನೋಡ್ಕೊಂಡು ಬಾ, ಕಲ್ಲುಗಳೆಲ್ಲ ಇರುತ್ತೆ. ಇಲ್ಲೇ ರೈಡ್ ಎಲ್ಲ ನೀರು ಕೊಡ್ತೀಯಲ್ಲೇ. ಹಾವು ಬುಸ್ ಅಂದ್ಬಿಡ್ಬೇಕಂತೆ. ಅದಕ್ಕೆ ಹೇಳೋದು ಇದು ಒಂಥರ ಚೆನ್ನಾಗಿರುತ್ತೆ, ಬಾ ಹತ್ಕೊಂಡು ಹೋಗ್ಬೋದಂತ. ಹೇಳಿ ಅಂಕಲ್. ನಿಮ್ಮ ಅಂಕಲ್ ಜೊತೆ ಆಮೇಲೆ ಮಾತಾಡಿ ಹೋಗ್ಬಿಟ್ಟಿದ್ದೀನಿ ಏನು. ಇಲ್ಲ ಅಂಕಲ್, ನಾವು ಹೊರಗಡೆ ಬಂದಿದ್ವಿ. ನಾನು ಮೇಲೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಹರ್ಷಿತ ಹೇಗೆ ಅನಿಸ್ತದೆ? ಏನಿಲ್ಲ, ಏನು ಅನಿಸ್ತೈತೆ, ಚೆನ್ನಾಗಿ ಅನಿಸ್ತೈತೆ. ಹತ್ತಿದ್ದು ಹೇಗೆ ಎಕ್ಸ್ಪೀರಿಯನ್ಸು? ಆ್ಯಕ್ಚುಲಿ ಬಂದ್ಬಿಟ್ಟು ಹಾವು ಬಸ್ ಕೊಟ್ಬಿಟ್ರೆ ಅಂತಾಳೆ, ಬರೀ ಎದುರಿಸ್ತಾಳೆ. ನೋಡಿ ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಓಕೆ, ಈ ಗಂಟೆ ಶಬ್ದ ಆಗ್ತಾಯಿದೆ. ಟೆಂಪಲ್ ಓಪನ್ ಆಗಿದೆ ಇವತ್ತು. ಆಯಿತು, ಗಂಟೆ ಶಬ್ದ. ಈ ಮೇಡಮ್ಗೆ ನಾನೇನು ಟೆಂಪಲ್ಗೆ ಹೋಗೋ ಆಗಿಲ್ಲ, ಹೋಗ್ಬಿಟ್ಟು ಬರ್ತೀವಿ ಅಂದರೆ ಅಕ್ಕ ಮೊಟ್ಟೆ ತಿಂದ್ಬಿಟ್ಟಿದ್ದೀನಿ ಅಂತ. ನೋಡಿ ಹೀಗೆ ಕಾಣಿಸುತ್ತೆ ಮೇಲಿಂದ. ಹೇಗೆ ಕಾಣಿಸ್ತಿದೆ ಹರ್ಷಿತಾ? ಒಳ್ಳೆ ಜಾಗ. ಫೈನಲಿ ಹತ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮೇಡಮ್ ಫೀಲ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡು. ಆ್ಯಂಡ್ ಹೀಗೆ ಕಾಣಿಸ್ತಾ ಇದೆ ಟೆಂಪಲ್. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟ್ಸ್ ಎಲ್ಲ ಆನ್ ಆಗಿದೆ. ಎಲ್ಲಿ ಹೋಗಿ ಅಲ್ಲಿ ಅದೇ ವಾಯುಮಾಲಿನ್ಯ ಅಂತ ಹೇಳಿದ್ರೆ ನಿಮ್ಮಮ್ಮ ಏನಂತಾರೆ? ಮನೇಲಿದ್ರೆ ಕೆಲಸ ಮಾಡು ನಿಜ ಗಂಟೆ ಹೊಡಿತಾ ಇದೆ. ಆ್ಯಕ್ಚುಲಿ ಈ ಜಾಗ ತುಂಬ ಚೆನ್ನಾಗಿದೆ. ನಿಂಗೆ ಹೆಂಗೆ ಅನ್ನಿಸ್ತು? ಬಟ್ ಇಲ್ಲಿ ಖುಷಿ ಆದಾಗ ಅಥವಾ ದುಃಖ ಆದಾಗ ಏನೇ ಆಗಲಿ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ.
ಆ್ಯಂಡ್ ನಾನು ಫಸ್ಟ್ ಅಂದರೆ ನಾನು ಫಸ್ಟ್ ಇಲ್ಲಿ ಬರೋದಕ್ಕೆ ಶುರು ಮಾಡಿದಾಗ ಇನ್ನು ಈ ಟೆಂಪಲ್ ಬಿಲ್ಡ್ ಆಗಿರಲಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಬಟ್ ಇವಾಗೆಲ್ಲ ಬಿಲ್ಡ್ ಆಗಿ ಎಲ್ಲ ಪ್ರತಿ ಸ್ಯಾಟರ್ಡೇ ಇದು ಓಪನ್ ಆಗುತ್ತೆ ಆ್ಯಂಡ್ ಇವತ್ತು ಓಪನ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಡಿಡ್ ಎ ಗುಡ್ ಜಾಬಾ ನಿಮ್ಗೆ ಕರ್ಕೊಂಡು ಬಂದಿಲ್ಲಿ. ಹೌದು. ಆದರೆ ಈ ಕಡೆ ನಡ್ಕೋಗೋದೇ ಇರೋದು ಇವಾಗ. ಒಳ್ಳೆ ವಾಕಿಂಗ್ ಮಾಡಿಸಿದ್ದೀನಿ ಇವತ್ತು ಅವಳಿಗೆ. ಸರಿ ಕೂತ್ಕೋ. ಲಿಟ್ರಲಿ ಜಾರ್ತಾ ಇದ್ದಾಳೆ. ಕಲ್ಲು ಇಟ್ರೆ ಸಾಕು. ಇಲ್ಲಿ ಓ ಮೈ ಗಾಡ್, ಹುಷಾರು ಹುಷಾರು ಹುಷಾರು. ಸ್ಲಿಪ್ಪರ್ಗೆಲ್ಲ ಸಿಗಾಕೊತ್ತು. ಆ್ಯಕ್ಚುಲಿ ಹರ್ಷಿತಾ ಒಂದು ಒಳ್ಳೆ ಇದೆ ಹೇಳ್ತಾ ಇದ್ಲು. ಇಲ್ಲೇ ಇಲ್ಲ ಕಾಣಿಸ್ತಿದೆ ದೇವ್ರು, ದಿಸ್ ಇಸ್ ದೇವಸ್ಥಾನ. ಕೈ ಮುಕ್ಕೊಂಡು ಬಿಡೋಣ. ದೇವಿ ಜೈ ಬಜರಂಗ ಜೈ ಆಂಜನೇಯ ಕಾಪಾಡಿರಿಂದ. ತುಂಬ ಚೆನ್ನಾಗಿರುತ್ತಲ್ವ ಇಲ್ಲಿ. ಐ ಮೀನ್ ಸಂಜೆ ಹೊತ್ತು ಬಂದರೆ. ಹರ್ಷಿತಾ ಹೇಳು, ಏನು ಹೇಳ್ತಿದ್ಯಾ? ಅವಳು ಆ್ಯಕ್ಚುಲಿ ಕನ್ನಡ ಆ್ಯಕ್ಷನ್ ಬಗ್ಗೆ ಮಾತಾಡ್ತಿದ್ಲು ಆಯಿತಾ. ಐ ಮೀನ್ ಬೇರೆ ಕಸಿನ್ಸ್ ಎಲ್ಲ ಎಷ್ಟು ಸಿಟಿ ಸೇರ್ಕೊಂಡ್ಬಿಟ್ಟು ಫುಲ್ ಆ್ಯಕ್ಸೆಂಟ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ಕ ನಂಗೆ ಹಂಗೆ ಮಾತಾಡೋಕ್ಕೆ ಬರಲ್ಲ ಹಾಗೆ ಹೀಗೆ ಅಂದ್ಕೊಂಡು. ಅದಕ್ಕೆ ಅವಳೊಂದು ಹೇಳಿದ್ಲು. ಏನು ಹರ್ಷಿತಾ? ಹೇಳು 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 ಹೇಳು. ಹಳ್ಳಿ ಮುಂದೆ ಹುಳ್ಳಿ ಕಜೆಯ. ಅದ್ರ ಅರ್ಥ ಹೇಳು. ಅಂದರೆ ನಾನು ಹಳ್ಳಿಲಿ ಹೆಂಗಿರ್ತೀನಿ ಹಂಗೆ ಸಿಟಿಲೂ ಇರ್ತೀನಿ. ಅದೇನ ಆ ಥರ ಅನ್ನೋದಷ್ಟೇ. ಅದಕ್ಕೆ ಅಕ್ಕ ನನಗೆ ಆ ಥರ ಎಲ್ಲ ಬರೋದೇ ಇಲ್ಲ ಅಕ್ಕ. ಹೌದಾ ಹಾಗೆ ಹೀಗೆ ಅಂತ ಅವಳು. ನೀವು ಅಷ್ಟೇ ನೋಡಿದ್ದೀರಾ, ನನ್ಗೆ ಹಂಗೆ ಮಾತಾಡೋಕ್ಕೆ ಬರೋಕ್ಕಿಲ್ಲ. ಅದೇ ಈಗಲೂ ಹಂಗೆ ಮಾತಾಡ್ತೀನಿ. ಪರವಾಗಿಲ್ಲ, ಇಟ್ಸ್ ಓಕೆ ಆ ಥರ ಮಾತಾಡೋದು. ಬಟ್ ನಾನು ಹೇಳ್ತಾ ಇದ್ದೆ ನೋಡಿ, ಕರೆಕ್ಟ್ ಮಾಡ್ಕೋ. ಐ ಮೀನ್ 3 ವರ್ಷ ಆಯಿತು ಊರಿಗೆ ಹೋದಾಗ ಅದೇ ಥರ ಮಾತಾಡು, ಏನೂ ಆಗಲ್ಲ. ಬಟ್ ಇಲ್ಲಿ ಬಂದಾಗ ಏನು ಅನ್ಕೊಬಿಡ್ತಾರೋ ಥರ ಮಾತಾಡ್ಬಿಟ್ರೆ ಅನ್ನೋದು ಒಂಥರ ಅಷ್ಟೇ. ತಪ್ಪು ಕಲ್ಪನೆ. ಬೇರೆಯವ್ರದ್ದು ಬಿಸ್ನೆಸ್ ನಮ್ಮ ಬಿಸ್ನೆಸ್ ಅಲ್ಲ. ಅವ್ರೇನು ಅನ್ಕೊತಾರೆ ಅನ್ನೋದು ನಮಗೆ ಬಿಟ್ಟಿದ್ದಲ್ಲ. ಸೊ ಇಟ್ಸ್ ಓಕೆ, ಅದು ಏನಾಗಲ್ಲ. ನಮಗೂ ಒಂದೊಂದ್ಸರಿ ಹಾಗೆ ಆಗುತ್ತೆ ಬೇರೆ ಬೇರೆ ವಿಷಯಗಳಲ್ಲಿ. ಜನರು ಏನು ಅಂದ್ಕೊಂಡ್ಬಿಡ್ತಾರೋ ಏನೋ ಅಂತ. ಬಟ್ ಯಾಕೇನಾಯಿತು? ಎಷ್ಟು ಉದ್ದ ಏನೋ ಪ್ಲಾಜಾ ಮತ್ತು ಕುರ್ತಾ ಹಾಕೊಂಡು ಬಂದಿದ್ದಾಳೆ, ಸೊಳ್ಳೆ ಕಚ್ಚುತ್ತಾ ಇದೆ ಅಂತೆ. ನಿಮ್ಮ ಕಚ್ತಾ ಇಲ್ವಾ? ಆ್ಯಕ್ಚುಲಿ ನಂಗೆ ಎಲ್ಲೋ ಒಂದೊಂದು ಕಚ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಬಾ. ಆ್ಯಕ್ಚುಲಿ ಡಾರ್ಕ್ ಆಗ್ತಾ ಇದೆ, ಅಂದರೆ ಕತ್ಲೆ ಆಗ್ತಾ ಇದೆ. ಸೊ ನಾವು ಕಾರ್ ಪಾರ್ಕ್ ಮಾಡಿರೋದು ಇನ್ನೂ ದೂರ ಇದೆ. ಸೊ ಅಷ್ಟರಲ್ಲಿ ಬೇಗ ಆ್ಯಂಡ್ ನಾವಿಬ್ಬರೇ ಹುಡ್ಗಿರು ಬಂದಿರೋದ್ರಿಂದ ಸುಮ್ಮನೆ ಏನಕ್ಕೆ ರಿಸ್ಕು. ಸೊ ಅದಕ್ಕೆ ಬೇಗ ನಡ್ಕೊಂಡು ಹೋಗೋಣ ಅಂತ ನಾವು ಕೆಳಗಡೆ ಬಂದುಬಿಟ್ವಿ. ಮೇಲ್ಗಡೆ ಹಾರ್ಡ್ಲಿ ಒಂದು 10 minutes ಇದ್ವೇನೋ ಅಷ್ಟೇ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬರೋಣ ಅಂದ್ಬಿಟ್ಟು, ಎನಿವೇಸ್ ಬೇಗ ಬರೋಣ ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಎಲ್ಲಿದೆ ಅಂತ ನಿಮಗೆ ಗೊತ್ತಾಯ್ತಲ್ಲ, ಆದಿಶ್ವರ್ ನಗರ್, ವಿಜಯನಗರ 4th ಸ್ಟೇಜ್ ಆದಮೇಲೆ ಡೆಡ್ ಎಂಡು. ಸೊ ನೀವು ಕೂಡ ಬನ್ನಿ. ಇಟ್ಸ್ ಎ ನೈಸ್ ಪ್ಲೇಸ್, ಒಂದು ಪೀಸ್ಫುಲ್ ಪ್ಲೇಸ್ ಇದು. ಯಾವ ಆಂಟಿ ಅಂತ ಅಲ್ಲಿ ಯಾರೋ ಲವರ್ಸ್ ಕೂತಿದ್ರು, ಅದಕ್ಕೆ ಇವಳು ಹಾಡ್ಕೊತಾ ಇದ್ಲು. ಏನಕ್ಕ ನೋಡಿಲ್ಲಿ ಮೆಸೇಜ್ನ ಫೋನಲ್ಲಿ ನೋಡಿಲ್ಲಿ ಅಂತ ಒತ್ತಿ ತೋರಿಸ್ತಿದ್ರು. ಅದಕ್ಕೆ ಪರವಾಗಿಲ್ಲ ಬಿಡು, ಅವ್ರದ್ದು ಏನೇನಿರುತ್ತೋ. ಓಕೆ, ನಾನಿವಾಗ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೂ ಹ್ಯಾಸ್ ನಾಟ್ ಸಬ್ಸ್ಕ್ರೈಬ್ಡ್ ಇಟ್, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವ್ಲಾಗ್ನ ಆದಷ್ಟು ಫುಲ್ ನೋಡಿ. ಓಕೆನಾ? ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಓಕೆ Ashita, say bye. Bye bye. Bye bye. Tata. Love you all. Love you too all.